ಎಸ್, ಇಂದು ನಾಡದೇವತೆ ಚಾಮುಂಡೇಶ್ವರಿ ದೇವಿಯ ವರ್ಧಂತಿ ಉತ್ಸವ ಮೈಸೂರು ಜಿಲ್ಲೆ ನಂಜನಗೂಡು ಪಟ್ಟಣದ ಕಪಿಲಾ ನದಿ ತೀರದಲ್ಲಿರುವ ಚಾಮುಂಡೇಶ್ವರಿ ದೇವಾಲಯದಲ್ಲಿ ವರ್ಧಂತಿ ಮಹೋತ್ಸವದ ಅಂಗವಾಗಿ ಗುರುವಾರ ವಿಶೇಷ ಧಾರ್ಮಿಕ ಪೂಜೆ ಹಾಗೂ ವಿವಿಧ ಹೋಮ ಹವನಗಳು ಶ್ರದ್ಧಾ ಭಕ್ತಿಯೊಂದಿಗೆ ಜರುಗಿತು. ವರ್ಧಂತಿ ಅಂಗವಾಗಿ ದೇವಾಲಯದ ಹೊರಾಂಗಣವನ್ನ ತಳಿರು ತೋರಣಗಳಿಂದ ಸಿಂಗರಿಸಿ ಒಳಾವರಣವನ್ನ ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು. ಬೆಳಿಗ್ಗೆ 4 ಗಂಟೆಯಿಂದ ಚಾಮುಂಡೇಶ್ವರಿಗೆ ಹಾಲು, ಮೊಸರು, ಫಲ, ಪಂಚಾಮೃತ, ಎಳನೀರು ಹಾಗೂ ಶುದ್ಧ ಜಲದಿಂದ ಅಭಿಷೇಕ ನೆರವೇರಿಸಿ ಅನಂತರ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಈ ಮೂಲಕ ಭಕ್ತರ ದರ್ಶನಕ್ಕೆ ಅನುವು ಮಾಡಿಕೊಡಲಾಯಿತು. ಸಹಸ್ರಾರು ಸಂಖ್ಯೆಯ ಜನ ವಿವಿಧ ಬಗೆಯ ಪುಷ್ಪಗಳು ಹಾಗೂ ಬಗೆ ಬಗೆಯ ಆಭರಣಗಳಿಂದ ಕಂಗೊಳಿಸುತ್ತಿದ್ದ ಚಾಮುಂಡೇಶ್ವರಿ ದೇವಿಯ ದರ್ಶನವನ್ನ ಪಡೆದುಕೊಂಡರು. ಬೆಳಿಗ್ಗೆ 8ರ ನಂತರ ದೇವಾಲಯದ ಹೊರಾಂಗಣದಲ್ಲಿ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕ ನಾಗಚಂದ್ರ ದೀಕ್ಷಿತ್ ನೇತೃತ್ವದಲ್ಲಿ ವಿವಿಧ ಹೋಮ ಹವನಗಳನ್ನು ನಡೆಸಿ ಮಧ್ಯಾಹ್ನದ ವೇಳೆಗೆ ಪೂರ್ಣಾಹುತಿ ಸಲ್ಲಿಸಿ ನೆರೆದಿದ್ದ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು. ಈ ವೇಳೆ ಚಾಮುಂಡೇಶ್ವರಿ ದೇವಸ್ಥಾನದ ಅರ್ಚಕ ವೈದ್ಯನಾಥ್ ದೀಕ್ಷಿತ್ ಮಾತನಾಡಿ ವರ್ಧಂತಿ ಉತ್ಸವದ ಪೂಜಾ ಕೈಂಕರ್ಯ ಮತ್ತು ದೇವಸ್ಥಾನದ ವಿಶೇಷತೆಗಳ ಬಗ್ಗೆ ತಿಳಿಸಿದ್ರು. ಬೆಳಿಗ್ಗೆಯಿಂದ ಏನೇನು ನಡೀತು? ವೈದ್ಯನಾಥ್ ದೀಕ್ಷಿತ್ ಚಾಮುಂಡೇಶ್ವರಿ ಅರ್ಚಕರಾಗಿರುತ್ತೇನೆ. ಆಷಾಢ ಮಾಸದ ಅಮ್ಮನವರ ವರ್ಧಂತಿ ಪ್ರಯುಕ್ತ ಇಂದು ಬೆಳಗ್ಗೆ ಅಮ್ಮನವರಿಗೆ ವಿಶೇಷವಾಗಿ ಪಂಚಾಮೃತ, ಹಾಲು, ಮೊಸರು, ಎಲ್ಲ ವಿಶೇಷವಾದ ಅರ್ಚಕಗಳನ್ನು ನಡೆದು ವರ್ಧಂತಿ ಪ್ರಯುಕ್ತ ಅಮ್ಮನವರಿಗೆ ಸುಖಚಂಡಿಕಾ ಮಹಾಯಾಗವನ್ನು ಸಹ ಏರ್ಪಡಿಸಲಾಗಿದೆ. ವಿಶೇಷವಾಗಿ ಅಮ್ಮನವರಿಗೆ ಹೂವಿನ ಅಲಂಕಾರವನ್ನು ಸಹ ನೆರವೇರಿಸಲಾಗಿದೆ. ಅಮ್ಮನವರು ವರ್ಧಂತಿ ಪ್ರತಿ ವರ್ಷವೂ ಅಮ್ಮನವರು ಪ್ರತಿಷ್ಠೆಯಾಗಿ 1 ವರ್ಷಗಳ ಕಾಲ ಆಗಿರುವುದರಿಂದ ಇದು ಈಗ ಈ ಜೀರ್ಣೋದ್ಧಾರ ಆಗಿ 30 ವರ್ಷಗಳಾಗಿರುತ್ತದೆ. ಇವತ್ತು ವರ್ಧಂತಿ ಮಹೋತ್ಸವ ವಿಶೇಷವಾಗಿ ನೆರವೇರುತ್ತದೆ. ಇವತ್ತೇನೇನು ನಡೀತು ಪೂಜಾ ಕೈಂಕರ್ಯಗಳು? ಬೆಳಗ್ಗೆ ಅಮ್ಮನವರಿಗೆ ಅಭಿಷೇಕ, ಸಹಸ್ರನಾಮ ಪೂಜೆ, ವಿಶಿತಿ, ಕುಂಕುಮಾರ್ಚನೆ ಎಲ್ಲ ನಡೆದು ಮಹಾಮಂಗಳಾರತಿಯಾಗಿ ಚಂಡಿಕಾ ಹೋಮವು ಪ್ರಾರಂಭವಾಗಿರುತ್ತದೆ. ಎಷ್ಟು ಗಂಟೆಯಿಂದ ಹೋಮ ಸ್ಟಾರ್ಟ್ ಆಯಿತು? ಎಷ್ಟೊತ್ತು ನಡೆಯುತ್ತೆ? 8 ಗಂಟೆಯಿಂದ ಚಂಡಿಕಾ ಹೋಮ ಶುರುವಾಗಿ 12ವರೆಗೆ ಪೂರ್ಣಾವತಿ ಆಗುತ್ತದೆ. ಆಷಾಢದಲ್ಲಿ ಅಮ್ಮನವರಿಗೆ ಏನಪ್ಪಾ ಅಂದ್ರೆ ದೇವಿಗೆ ಶಕ್ತಿ ದೇವತೆ ಇರ್ತಾರೆ. ಶಕ್ತಿಯ ಉಪಾಸನೆಗೆ, ಶಕ್ತಿಯ ಅಮ್ಮನವರಿಗೆ ಆಷಾಢ ಮಾಸದಲ್ಲಿ ವಿಶೇಷವಾಗಿರ್ತಾರೆ. ಆ ಅಮ್ಮನವರಿಗೆ ಏನೇನು ನಮ್ಮನ್ನ ಕೋರಿಕೆ ಇದ್ರೆ ಮದುವೆ ಆಗಿರ್ಬೋದು, ಸಂತಾನ ಪ್ರಾಪ್ತಿ ಇರ್ಬೋದು, ಇದು ವರ್ಧಂತಿ ಅಂಗವಾಗಿ ದೇವಾಲಯಕ್ಕೆ ಸಾವಿರಾರು ಸಂಖ್ಯೆಯ ಭಕ್ತರು ಭೇಟಿ ನೀಡಿದ್ದರು. ದೇವಾಲಯದ ಒಳ ಪ್ರವೇಶಕ್ಕೆ ಯಾವುದೇ ತೊಂದರೆಯಾಗದಂತೆ ಬ್ಯಾರಿಕೇಡ್ಗಳನ್ನು ನಿರ್ಮಿಸಿ ಸರತಿ ಸಾಲಿನಲ್ಲಿ ತೆರಳಲು ಅವಕಾಶ ಕಲ್ಪಿಸಲಾಗಿತ್ತು. ಕೆಲ ಮಹಿಳೆಯರು ದೇವರಿಗೆ ನಿಂಬೆಹಣ್ಣಿನ ಆರತಿ ಸಲ್ಲಿಸಿದರೆ, ಇನ್ನು ಕೆಲವರು ದೇವಾಲಯದ ಹೊರಾಂಗಣದಲ್ಲಿರುವ ಬನ್ನಿ ವೃಕ್ಷಕ್ಕೆ ಪೂಜೆ ಸಲ್ಲಿಸಿ ದೀಪ ಧೂಪ ಹಾಕಿ ಚಾಮುಂಡಮ್ಮ ಕಾಪಾಡಮ್ಮ ಅಂತ ಬೇಡಿಕೊಂಡು ನೆರೆದಿದ್ದ ಜನರಿಗೆ ಪ್ರಸಾದ ವಿತರಿಸಿದ್ರು. ಶ್ರೀ ಚಾಮುಂಡೇಶ್ವರಿ ದೇವಿಯ ವರ್ಧಂತಿ ಮಹೋತ್ಸವದ ಅಂಗವಾಗಿ ನಗರದ ವಿವಿಧೆಡೆ ಸಂಘ ಸಂಸ್ಥೆಗಳು ಹಾಗೂ ಕೆಲ ಸೇವಾರ್ಥದಾರರು ಪೊಂಗಲ್, ಚಿತ್ರಾನ್ನ, ಪುಳಿಯೋಗರೆ ಇನ್ನಿತರೆ ಆಹಾರ ಪದಾರ್ಥಗಳನ್ನ ಪ್ರಸಾದವಾಗಿ ವಿತರಿಸುವ ಮೂಲಕ ಭಕ್ತಿಯನ್ನ ತೋರ್ಪಡಿಸಿದ್ರು. ಗಟ್ಟಿ ವರ್ಧಂತಿ ಕಾರ್ಯಕ್ರಮ ಇದ್ದು ನಾವು ವರ್ಷ ಈ ಕಾರ್ಯಕ್ರಮವನ್ನು ಸತತವಾಗಿ 6ನೇ ವರ್ಷದಿಂದ ಮಾಡ್ತಾ ಇದ್ದೀವಿ. ನಮ್ಮ ಗೆಳೆಯರೆಲ್ಲ ಸೇರಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲ ಮಾಡಿ ವರ್ಷ ಮಾಡ್ತೀವಿ. ಚಾಮುಂಡೇಶ್ವರಿ ಎಲ್ಲರಿಗೂ, ನಮ್ಮ ಸ್ನೇಹಿತರಿಗೆ ಈ ಥರ ಮಾಡ್ಕೊಂಡು ಎಲ್ಲರೂ ಒಳ್ಳೇದು ಮಾಡಿ ಆಯ್ಕೆ ಕೊಡ್ತಿರೋದ್ರಿಂದ ಹೊರಗಡೆ ಬಂದಿರೋಂಥ ಎಲ್ಲರಿಗೂ ಒಂದಷ್ಟು ಹೋಗ್ಬಾರ್ದಂತ ನಂಜನಗೂಡಿನಲ್ಲಿ ಒಂದು ಈ ಸಣ್ಣದೊಂದು ಮಾಡ್ತಾ ಇದೀವಿ. ಈ ಕಾರ್ಯಕ್ರಮ ದಯಮಾಡಿ ಭಕ್ತರಿಗೆಲ್ಲ ಸರ್, ನಾವು ನಗರದಿಂದ ಬಂದಿರೋದು, ಚಾಮರಾಜನಗರದಿಂದ. ಇಲ್ಲಿ ಯಾರೋ ಹೇಳಿದ್ರು ಚಾಮುಂಡೇಶ್ವರಿ ಅಮ್ಮನವ್ರು ಇರ್ತಾರೆ, ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ, ಮತ್ತು ಅಂದಿನ ಕಾರ್ಯಗಳೆಲ್ಲ ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ವೈಫ್ ಅವ್ರ ರಿಲೇಟಿವ್ಗಳು ಅದೇ ಉದ್ದೇಶಕ್ಕೋಸ್ಕರ ನಾವು ಮನಸ್ಸಲ್ಲಿ ಅನ್ಕೊಳ್ಳೋದು ಹೇಳೋಕ್ಕೋಸ್ಕರ ದೇವರನ್ನ ಬೇಡ್ಕೊಳ್ಳೋಕ್ಕೋಸ್ಕರ ಬಂದಿದ್ದೀವಿ. ನಾನು ಮಂಡ್ಯದಿಂದ ಬಂದಿದ್ದೀನಿ. ಚಾಮುಂಡೇಶ್ವರಿ ಪ್ರಯುಕ್ತ ನಮ್ಮ ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ಏನು ಇವತ್ತು ದರ್ಶನ ಎಲ್ಲ ಹೇಗಿತ್ತು? ಏನೇನು ನೋಡಿದ್ರಿ? ಇಲ್ಲಿ ಕ್ರೌಡ್ ಇದೆ, ಒಳಗಡೆ ದರ್ಶನ ಮಾಡೋಕ್ಕಾಗಿಲ್ಲ, ಹಾಗಾಗಿ ಇಲ್ಲಿ ಈಚೆ ಕೈ ಮುಟ್ಟಿದೆ. ಈಗ ಸುಮಾರು ದೇವಸ್ಥಾನ ಐತೆ, ಮಂಡ್ಯದಿಂದ ನಂಜನಗೂಡಿಗೆ ಯಾಕೆ ಬಂದ್ರಿ ಅಂತ? ಅಂದರೆ ಇದು ನಮ್ಮ ಹೆಂಡತಿಯವ್ರ ಊರು, ಅದಕ್ಕೋಸ್ಕರ ಇಲ್ಲೇ ಇದ್ದಿಲ್ಲ. ಎಷ್ಟು ವರ್ಷದಿಂದ ನಿವಾಸಿ ಹಾಗೂ ನಗರಸಭೆ ಸದಸ್ಯರಾದ
ನಾವು ಸುಮಾರು ವರ್ಷಗಳಿಂದ ಈ ರೀತಿ ವರ್ಧಂತಿಗಳನ್ನು ಚಾಮುಂಡೇಶ್ವರಿ ವರ್ಧಂತಿಗಳನ್ನು ಇದೇ ದೇವಸ್ಥಾನದಲ್ಲಿ ಆಚರಿಸ್ಕೊಂಡು ಬರ್ತಕ್ಕಂಥ ನಾವು ತುಂಬಾ ವಿಜೃಂಭಣೆಯಿಂದ ಆಚರಿಸ್ಕೊಳ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಹಾಗೂ ವರ್ಷಕ್ಕೂ ಅಮ್ಮನವರ ಒಂದು ಆಶೀರ್ವಾದದಿಂದ ಹಿಂದಿನ ವರ್ಷಕ್ಕೆ ಬದಲಾವಣೆ ಸ್ಥಳೀಯ ನಾನು ಚಾಮುಂಡಿ ಅಮ್ಮನವರ ದೇವಸ್ಥಾನಕ್ಕೆ 35 ವರ್ಷಗಳು ನಿರಂತರವಾಗಿ ಬರ್ತಾ ಇದ್ದಾರೆ. ನಮ್ಮ ಇಷ್ಟಾರ್ಥಗಳನ್ನು ಆಸೆ ಆಕಾಂಕ್ಷೆಗಳನ್ನು ಈ ಮಹಾತಾಯಿ ನಮಗೆ ಈಡೇರಿಸ್ತಾ ಇದ್ದಾರೆ. ನಮಗೆ ನಂಜನಗೂಡಿನಲ್ಲಿ ನಮ್ಮ ನಂಜುಂಡೇಶ್ವರ ಎಷ್ಟು ಪ್ರಾಮುಖ್ಯತೆಯೋ ಹಾಗೆ ಚಾಮುಂಡೇಶ್ವರಿಯೂ ಕೂಡ ನಮ್ಮ ಇಲ್ಲಿನ ಸ್ಥಳೀಯರಿಗಿರ್ಬೋದು, ನಮ್ಮ ಸುತ್ತಮುತ್ತಲರಿಗಿರ್ಬೋದು ಚಾಮುಂಡೇಶ್ವರಿ ಮಹಾತಾಯಿ ಒಳ್ಳೆಯದನ್ನೇ ಮಾಡ್ತಾ